ಕರ್ನಾಟಕದ ಐತಿಹಾಸಿಕ ನಗರ ವಿಜಯಪುರದ ಸೈನಿಕ್ ಶಾಲೆಯಲ್ಲಿ ಖಾಲಿ ಇರುವಂತಹ ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ರಕ್ಷಣಾ ಸಚಿವಾಲಯ ಮತ್ತು ಕರ್ನಾಟಕ ಸರ್ಕಾರದ ಜಂಟಿ ಸಹಯೋಗದಲ್ಲಿ ನಡೆಯುವ ಈ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಅರ್ಹ ಅಭ್ಯರ್ಥಿಗಳು ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳಿ. ಒಟ್ಟು 18 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದ್ದು, ಅರ್ಹ ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗೆ ಅಂಚೆ ಮೂಲಕ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ, ವಯೋಮಿತಿ, ವೇತನ ಶ್ರೇಣಿ, ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಉದ್ಯೋಗದ ವಿವರವನ್ನು ನೋಡೋದಾದರೆ, ಈ ನೇಮಕಾತಿಯು ವಿಜಯಪುರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ನಡೆಯುವಂಥ ಪ್ರತಿಷ್ಠಿತ ಸೈನಿಕ ಶಾಲೆಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸ್ತಾ ಇದೆ. ನೇಮಕಾತಿ ಸಂಸ್ಥೆ ಸೈನಿಕ ಶಾಲೆ ವಿಜಯಪುರ. ಹುದ್ದೆಗಳ ಹೆಸರು PGT, TGT, ಕರಕುಶಲ ಬೋಧಕರು, ವಾರ್ಡ್ ಬಾಯ್ಸ್, ನರ್ಸಿಂಗ್ ಸಿಸ್ಟರ್ಸ್ ಮತ್ತು ಇತರ ಹುದ್ದೆಗಳು ಖಾಲಿ ಇರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ 18. ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಿಮಗೆ ವಿಜಯಪುರದಲ್ಲಿರುತ್ತೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಇಲ್ಲಿ ಆಫ್ಲೈನ್ ಮೂಲಕ ಅಂದರೆ ಅಂಚೆ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹುದ್ದೆಗಳ ವಿವರ: ವಿಜಯಪುರದ ಸೈನಿಕ ಶಾಲೆಯಲ್ಲಿ ಖಾಲಿ ಇರುವಂಥ ವಿಷಯವಾರು ಹುದ್ದೆಗಳ ವಿವರವನ್ನು ನೋಡೋದಾದರೆ, PGT ರಸಾಯನಶಾಸ್ತ್ರ ಒಂದು ಹುದ್ದೆ ಖಾಲಿ ಇದೆ. PGT ಇಂಗ್ಲೀಷ್ಗೆ ಒಂದು ಹುದ್ದೆ, TGT ಇಂಗ್ಲೀಷ್ಗೆ 2 ಹುದ್ದೆ, TGT ಜೀವಶಾಸ್ತ್ರ ಒಂದು ಹುದ್ದೆ, TGT ಗಣಿತ ಒಂದು ಹುದ್ದೆ, TGT ಕನ್ನಡ ಒಂದು ಹುದ್ದೆ, TGT ಭೌತಶಾಸ್ತ್ರ ಒಂದು ಹುದ್ದೆ, TGT ಸಮಾಜ ವಿಜ್ಞಾನ ಒಂದು ಹುದ್ದೆ, ಸಂಗೀತ ಶಿಕ್ಷಕರು ಒಂದು ಹುದ್ದೆ, ಆಪ್ತ ಸಮಾಲೋಚಕರು ಒಂದು ಹುದ್ದೆ, ಕರಕುಶಲ ಬೋಧಕರು ಒಂದು ಹುದ್ದೆ ಹಾಗೂ ವಾರ್ಡ್ ಬಾಯ್ಸ್ 4 ಹುದ್ದೆಗಳು ಖಾಲಿ ಇದ್ದು, PEM ಅಥವಾ PTI ಕಮ್ ಮ್ಯಾಟ್ರನ್ ಮಹಿಳೆಯರಿಗೆ ಮಾತ್ರ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು ನರ್ಸಿಂಗ್ ಸಿಸ್ಟರ್ ಇಲ್ಲಿ ಮಹಿಳೆಯರಿಗೆ ಒಂದು ಹುದ್ದೆ ಖಾಲಿ ಇದೆ. ವಿದ್ಯಾರ್ಥಿಯನ್ನು ನೋಡೋದಾದರೆ, PGT ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಅಥವಾ MSc E.Ed ಪದವಿಯನ್ನು ಇಲ್ಲಿ ಪೂರೈಸಿರಬೇಕಾಗುತ್ತೆ. ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧಿಸುವ ಸಾಮರ್ಥ್ಯ ಹೊಂದಿರಬೇಕಾಗುತ್ತೆ. ಇನ್ನು TGT ಹುದ್ದೆಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು. ಜೊತೆಗೆ B.Ed ಪದವಿ ಮತ್ತು CET ಅಥವಾ STET ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ. ಸಂಗೀತ ಶಿಕ್ಷಕರಿಗೆ ಇಲ್ಲಿ ಪದವಿ ಜೊತೆಗೆ ಸಂಗೀತ ವಿಷಯದಲ್ಲಿ ಪದವಿ ಅಥವಾ ತತ್ಸಮಾನ ಅರ್ಹತೆ ಹೊಂದಿರಬೇಕಾಗುತ್ತೆ. ಜೊತೆಗೆ ಹಿಂದಿ ಹಾಗೂ ಇಂಗ್ಲಿಷ್ ಮೀಡಿಯಂನಲ್ಲಿ ಬೋಧಿಸುವಂಥ ಅರ್ಹತೆ ಹೊಂದಿರಬೇಕಾಗುತ್ತೆ. ಆಪ್ತ ಸಮಾಲೋಚಕರಿಗೆ ಮನಃಶಾಸ್ತ್ರ ಅಥವಾ ಮಕ್ಕಳ ಬೆಳವಣಿಗೆ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಕರಿಯರ್ ಗೈಡೆನ್ಸ್ ಡಿಪ್ಲೊಮೊ ಇಲ್ಲಿ ಹೊಂದಿರಬೇಕಾಗುತ್ತೆ. ಜೊತೆಗೆ ಕರಕುಶಲ ಬೋಧಕರಿಗೆ ಲಲಿತ ಕಲೆಗಳು ಅಥವಾ ಕರಕುಶಲ ವಿಷಯದಲ್ಲಿ ಪದವಿ ಅಥವಾ 5 ವರ್ಷಗಳ ಡಿಪ್ಲೊಮೊ ಹೊಂದಿರಬೇಕಾಗುತ್ತೆ. ಇನ್ನು ವಾರ್ಡ್ ಬಾಯ್ಸ್ ಹುದ್ದೆಗೆ ಕನಿಷ್ಠ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡಿದ ಅನುಭವ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಇನ್ನು PEM ಅಥವಾ PTI ಕಮ್ ಮ್ಯಾಟ್ರನ್ ಈ ಹುದ್ದೆಗೆ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ಕ್ರೀಡೆಯಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು. ದೈಹಿಕ ಶಿಕ್ಷಣದಲ್ಲಿ ಪದವಿ ಇದ್ದರೆ ಆದ್ಯತೆ ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ನರ್ಸಿಂಗ್ ಸಿಸ್ಟರ್ ನರ್ಸಿಂಗ್ ಡಿಪ್ಲೊಮೊ ಅಥವಾ BSc ನರ್ಸಿಂಗ್ ಪದವಿ ಜೊತೆಗೆ ಆಸ್ಪತ್ರೆಯಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ಹೊಂದಿರಬೇಕಾಗುತ್ತೆ. ಇಲ್ಲಿ ವಯೋ ಸಡಿಲಿಕೆ ಕೂಡ ಇರುತ್ತೆ. PGT ಹುದ್ದೆಗಳಿಗೆ 21 ವರ್ಷ ಕನಿಷ್ಠ, ಗರಿಷ್ಠ 40 ವರ್ಷ. TGT ಸಂಗೀತ ಶಿಕ್ಷಕರು, ಆಪ್ತ ಸಮಾಲೋಚಕರು, ಕರಕುಶಲ ಬೋಧಕರ ಈ ಹುದ್ದೆಗಳಿಗೆ ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 35 ವರ್ಷಗಳ ವಯೋಮಿತಿ ಇರುತ್ತೆ. ವಾರ್ಡ್ ಬಾಯ್ಸ್ ಅಥವಾ PEM PTG ನರ್ಸಿಂಗ್ ಸಿಸ್ಟರ್ ಈ ಒಂದು ಹುದ್ದೆಗಳಿಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 50 ವರ್ಷಗಳ ವಯೋ ಸಡಿಲಿಕೆ ಕೂಡ ಇರುತ್ತೆ. ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಇಲ್ಲಿ ಪ್ರತಿಯೊಬ್ಬರು ಕೂಡ DD ಮೂಲಕ ಇಲ್ಲಿ ಪಾವತಿಸಬೇಕು. ಶುಲ್ಕದ ಮೊತ್ತ 500 ರೂಪಾಯಿ. DD ತೆಗೆಯಬೇಕಾದ ಹೆಸರು ಪ್ರಾಂಶುಪಾಲರು, ಸೈನಿಕ ಶಾಲೆ ವಿಜಯಪುರ, ಇವರ ಒಂದು ಹೆಸರಿಗೆ DDಯನ್ನು ಕಟ್ಟಬೇಕಾಗುತ್ತೆ. ನೀವು ಪಾವತಿಸಬೇಕಾಗಿರುವ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೈನಿಕ್ ಸ್ಕೂಲ್ ಕ್ಯಾಂಪಸ್ ವಿಜಯಪುರ ಶಾಖೆಯಲ್ಲಿ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ಅರ್ಜಿಯನ್ನು ನೀವು ಇಲ್ಲಿ ಆಫ್ಲೈನ್ ಮೂಲಕ ಫಾರ್ಮನ್ನು ತಗೊಂಡು ಅದನ್ನು ಫಿಲ್ ಮಾಡಿಬಿಟ್ಟು ಅಂಚೆ ಮೂಲಕ ಈ ಒಂದು ವಿಳಾಸಕ್ಕೆ ಕಳಿಸಬೇಕಾಗುತ್ತೆ. ಇಲ್ಲಿ ಅರ್ಜಿ ನಮೂನೆ ಶಾಲೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ, ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರವನ್ನು ಅದಕ್ಕೆ ಲಗತ್ತಿಸಿ ಹಾಗೂ ಶೈಕ್ಷಣಿಕ ದಾಖಲೆಗಳನ್ನು ಕೂಡ ಅಲ್ಲಿ ಲಗತ್ತಿಸಿ 500 ರೂಪಾಯಿ DD ಕಟ್ಟಿ ಅದರ ಅರ್ಜಿಯೊಂದಿಗೆ ನೀವು ಲಗತ್ತಿಸಿ ನಿಮ್ಮ ಸ್ವಂತ ವಿಳಾಸ ಬರೆದು ಲಕೋಟೆ ಮೇಲೆ 55 ರೂಪಾಯಿಗಳ ಅಂಚೆ ಚೀಟಿಯನ್ನು ಅಂಟಿಸಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಸ್ಪೀಡ್ ಪೋಸ್ಟ್ ಮೂಲಕ ನೀವು ಅದನ್ನು
ಕಳಿಸ್ಬೇಕು. ಕಳಿಸುವಂಥ ವಿಳಾಸವನ್ನು ನೋಡೋದಾದರೆ ಇಲ್ಲಿ ಪ್ರಾಂಶುಪಾಲರು ಸೈನಿಕ ಶಾಲೆ ವಿಜಯಪುರ 586108 ಕರ್ನಾಟಕ, ಈ ವಿಳಾಸಕ್ಕೆ ನೀವು ಕಳಿಸಿಕೊಡ್ಬೇಕು. ಅರ್ಜಿಯು ಜಾಹೀರಾತು ಪ್ರಕಟವಾದ 21 ದಿನಗಳ ಒಳಗಾಗಿ ಅವರಿಗೆ ತಲುಪಬೇಕಾಗುತ್ತೆ. ಇಲ್ಲಿ ಅರ್ಹತಾ ಪಟ್ಟಿ ಸಿದ್ಧತೆ ಮಾಡಿ ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ, ಸಂದರ್ಶನ ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖವಾದ ದಿನಾಂಕದ ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆ ಈಗಾಗಲೇ ಆರಂಭವಾಗಿದೆ. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇರುವಂಥ ಕೊನೆಯ ದಿನಾಂಕ 16 ಜನವರಿ 2026 ಇರುತ್ತೆ. ಅಷ್ಟರೊಳಗಾಗಿ ಅರ್ಜಿಯನ್ನು ಸಲ್ಲಿಸಿ. ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.